ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಸಕಲ ಸಂಪತ್ತು, ಐಶ್ವರ್ಯ, ಆರೋಗ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಬನ್ನಿ 2025ರ ನಿಮ್ಮ ವರ್ಷ ಭವಿಷ್ಯವನ್ನು ನೋಡೋಣ. ಮಂಗಳ ಗ್ರಹ ಈ ಪೂರ್ತಿ ವರ್ಷ ನಿಮ್ಮ ಮೇಲೆ ಶುಭ ಫಲವನ್ನು ಕೊಡ್ತಾನೆ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ಇಲ್ಲಿ ನೀವು ಹೊಸ ವಿಚಾರಗಳನ್ನು ಕಲಿತೀರಾ, ಹೊಸ ಕೆಲಸಗಳನ್ನು ಕಲಿತೀರಾ ಅಂತಲೇ ಹೇಳ್ಬೋದು, ಅಥವಾ ಕೋರ್ಸಸ್ಗಳಾಗಿರ್ಬೋದು. ಇದಕ್ಕೆ ಕಲಿಯೋದಕ್ಕೆ ನಿಮ್ಮ ಅಭಿರುಚಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಕೆಟ್ಟ ಚಟಗಳಿಂದಲೂ ಸಹಿತ ನೀವು ಈ ವರ್ಷ ದೂರವಾಗ್ತೀರಾ ಅಂತಲೇ ಹೇಳ್ಬೋದು. ಸಾತ್ವಿಕತೆಯ ಕಡೆಗೆ ನಿಮ್ಮ ಒಲವು ಈ ವರ್ಷ ಹೆಚ್ಚಾಗಬಹುದು. ಇದಲ್ಲದೆ ಹೆಲ್ತಿನ ಮೇಲೂ ಅಷ್ಟೇ ನೀವು ಈ ವರ್ಷ ಹೆಚ್ಚು ಗಮನವನ್ನು ತಗೊಳ್ತೀರಾ. ಯೋಗ, ಧ್ಯಾನ, ಜಿಮ್ ಆಗಿರ್ಬೋದು ಅಥವಾ ಡಯಟ್ ಫುಡ್ ಆಗಿರ್ಬೋದು ಈ ವರ್ಷ ಹೆಚ್ಚು ಫಾಲೋ ಮಾಡ್ತೀರಾ ಅಂತಲೇ ಹೇಳ್ಬೋದು. ಸೊ ಆರೋಗ್ಯದ ಕಡೆಗೆ ನಿಮ್ಮ ಗಮನ ಹೆಚ್ಚಾಗಿರುತ್ತೆ. ಇನ್ನು ಜನವರಿ, ಮಾರ್ಚ್ ಮತ್ತು ಆಗಸ್ಟ್ ಈ 3 ತಿಂಗಳು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಕಾಣಿಸ್ಬೋದು. ಇನ್ಫೆಕ್ಷನ್ಗಳಾಗಿರ್ಬೋದು, ಅಲರ್ಜಿಗಳಾಗಿರ್ಬೋದು, ಕೋಲ್ಡ್ ಅಥವಾ ಕಫ ಆಗಿರ್ಬೋದು. ಸೊ ಇದನ್ನು ಹೊರತುಪಡಿಸಿದಂತೆ ಉಳಿದಂತಹ ತಿಂಗಳುಗಳಲ್ಲಿ ನಿಮಗೆ ಇದು ಆರೋಗ್ಯದ ವಿಚಾರದಲ್ಲಿ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ವಿಚಾರವನ್ನು ನಾವು ನೋಡುವಂಥದ್ದಾದರೆ ಈ ವರ್ಷ ನೀವು ಮನಿ ಮ್ಯಾಗ್ನೆಟ್ ಆಗ್ತೀರಾ ಅಂತಲೇ ಹೇಳ್ಬೋದು. ಉತ್ತಮವಾದಂತಹ ಧನಾರ್ಜನೆಯನ್ನು ನೀವು ಈ ವರ್ಷ ಮಾಡ್ತೀರಾ ಅಂತಲೇ ಹೇಳ್ಬೋದು. ಸೊ ಸರ್ಕಾರದಿಂದಲೂ ಸಹಿತ ನಿಮಗೆ ಈ ವರ್ಷ ಧನಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ನಿಮಗೆ ಫೆಬ್ರವರಿಯಿಂದ ಹಿಡಿದು ಡಿಸೆಂಬರ್ವರೆಗೂ ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅತ್ಯಂತ ಹೆಚ್ಚು ಸಮೃದ್ಧರಾಗಿರ್ತೀರಾ ಅಂತಲೇ ಹೇಳ್ಬೋದು. ಸ್ಟಕ್ ಆದಂತಹ ಹಣ ಅಥವಾ ಯಾರಿಗೂ ಕೊಟ್ಟಂತಹ ಹಣ ಈ ವರ್ಷ ಹಿಂತಿರುಗಿ ಬರಬಹುದು. ಅಥವಾ ಸಾಲ ಬಾಳೆಯಿಂದ ಏನಾದರೂ ನೀವು ಬಳಲ್ತಾ ಇದ್ದರೆ ಫೆಬ್ರವರಿಯಿಂದ ಹಿಡಿದು ಡಿಸೆಂಬರ್ವರೆಗೂ ನಿಮಗೆ ಇದರಿಂದ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ವರ್ಷ ಆಕಸ್ಮಿಕ ಧನ ಲಾಭವಾಗುವಂತಹ ಸಾಧ್ಯತೆಯು ಸಹಿತ ನಿಮಗೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರದಲ್ಲಿರೋರಿಗೆ ಫೆಬ್ರವರಿಯಿಂದ ಹಿಡಿದು ಡಿಸೆಂಬರ್ವರೆಗೂ ನಿಮ್ಮ ವ್ಯಾಪಾರದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ಉತ್ತಮವಾದಂತಹ ಧನಾರ್ಜನೆಯನ್ನು ನೀವು ಮಾಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ವಿಚಾರವನ್ನು ನಾವು ನೋಡುವಂಥದ್ದಾದರೆ ಈ ವರ್ಷ ನಿಮಗೆ ಶುಭ ಸುದ್ದಿಗಳು ಸಹಿತ ಸಿಗಬಹುದು. ಅದಲ್ಲದೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಸಹಿತ ಹೆಚ್ಚಾಗಿ ನಡೆಯುತ್ತೆ ಅಂತಲೇ ಹೇಳ್ಬೋದು. ಇದು ಒಂದು ನಿಮಗೆ ಫೆಬ್ರವರಿಯಿಂದ ಹಿಡಿದು ನವೆಂಬರ್ವರೆಗೆ ನಿಮಗೆ ಅತ್ಯುತ್ತಮವಾದಂತಹ ಸಮಯವಾಗಿರುತ್ತೆ. ಈ ಟೈಮ್ ಫ್ರೇಮಲ್ಲಿ ನೀವು ಭೂಮಿ, ಭವನ, ವಾಹನಗಳನ್ನು ಕೊಂಡುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅಥವಾ ಇರುವಂತಹ ಮನೆಯನ್ನು ರಿನೋವೇಟ್ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಸಂತಾನಕ್ಕೆ ಸಂಬಂಧಿಸಿದಂತೆ ಈ ವರ್ಷ ನಿಮ್ಮ ಮಕ್ಕಳು ಉತ್ತಮವಾದಂತಹ ಅಂಕಗಳನ್ನು ಪಡಿತಾರೆ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ಇಲ್ಲಿ ನಿಮಗೆ ಮಾನ ಪ್ರತಿಷ್ಠೆಗಳು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ವಿದ್ಯಾರ್ಥಿಗಳಾಗಿದ್ದರೆ ನಿಮಗೆ ಜನವರಿ ಮತ್ತು ಡಿಸೆಂಬರ್ ಈ 2 ತಿಂಗಳು ಅತ್ಯಂತ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ನಿಮ್ಮ ವಸ್ತುಗಳು ಕಳುವಾಗುವಂತಹ ಸಾಧ್ಯತೆ ಇರುತ್ತೆ ಈ 2 ತಿಂಗಳು ಅಂತ ಹೇಳ್ಬೋದು. ಆದಷ್ಟು ಕ್ರೌಡೆಡ್ ಪ್ಲೇಸ್ಗಳಿಂದ ಈ 2 ತಿಂಗಳು ದೂರ ಇರುವಂಥದ್ದು ಉತ್ತಮವಾಗಿರುತ್ತೆ. ಉಳಿದಂತೆ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ. ಇನ್ನು ರಾಹು 5ನೇ ಮನೆಯಲ್ಲಿರೋದ್ರಿಂದಾಗಿ ಇಲ್ಲಿ ನಿಮಗೆ ಶೇರ್ ಮಾರ್ಕೆಟ್ಗೆ ಸಂಬಂಧಿಸಿದಂತೆ ಅಥವಾ ಜೂಜು ಸಟ್ಟಾಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದಂತಹ ಲಕ್ಕನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ಅಂತ ಹೇಳಿದ್ರೆ ಈ ವರ್ಷ ದೊಡ್ಡ ನಷ್ಟವಾಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳ್ಬೋದು. ಯಾರದೇ ಬೇರೆಯವರ ಮಾತಿಗೆ ಒಳಗಾಗಿ ಇಂತಹ ಲಕ್ ಫ್ಯಾಕ್ಟರ್ ಅನ್ನುವ ಇನ್ವಾಲ್ವ್ ಆಗಿರುವಂತಹ ಕೆಲಸಗಳಲ್ಲಿ ಕೈ ಹಾಕೋಕ್ಕೆ ಹೋಗಬೇಡಿ ಅಂತಲೇ ಹೇಳ್ಬೋದು. ಇನ್ನು ವಿದೇಶಕ್ಕೆ ಸಂಬಂಧಿಸಿದಂತೆ ಈ ವರ್ಷ ನಿಮಗೆ ಅತ್ಯುತ್ತಮವಾದಂತಹ ಫಲವನ್ನು ಪಡಿತೀರಾ ಅಂತಲೇ ಹೇಳ್ಬೋದು. ಎಜುಕೇಷನ್ ಆಗಿರ್ಬೋದು, ವ್ಯಾಪಾರಗಳಾಗಿರ್ಬೋದು ಅಥವಾ ವಾಹನಗಳನ್ನು ಕೊಂಡುಕೊಳ್ಳುವಂತಹ ಸಾಧ್ಯತೆಯು ಸಹಿತ ನಿಮಗೆ ಈ ವರ್ಷ ಇದೆ ಅಂತಲೇ ಹೇಳ್ಬೋದು. ಇನ್ನು ಇಂಪೋರ್ಟ್ ಎಕ್ಸ್ಪೋರ್ಟ್ಗೂ ಸಹಿತ ನೀವು ಈ ವರ್ಷ ಕೈ ಹಾಕ್ತೀರಾ ಅಂತಲೇ ಹೇಳ್ಬೋದು. ಇದು ನಿಮಗೆ ಮಾರ್ಚ್ನ ನಂತರ ಅತ್ಯುತ್ತಮವಾದಂತಹ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ದಾಂಪತ್ಯ ಜೀವನವನ್ನು ನಾವು ನೋಡುವಂಥದ್ದಾದರೆ 7ನೇ ಮನೆಯಲ್ಲಿರುವಂತಹ ಗುರು ನಿಮಗಿಲ್ಲಿ ಶುಭ ಫಲವನ್ನು ತಂದುಕೊಡ್ತಾನೆ ಅಂತಲೇ ಹೇಳ್ಬೋದು. ನೀವೇನಾದರೂ ಸಿಂಗಲ್ ಆಗಿದ್ದರೆ ಈ ವರ್ಷ ನಿಮಗೆ ಮದುವೆಯಾಗುವಂತಹ ಯೋಗವು ಸಹಿತ ಇದೆ ಅಂತಲೇ ಹೇಳ್ಬೋದು. ಇನ್ನು ದಂಪತಿಗಳಿಗೆ ಈ ವರ್ಷ ಸಂತಾನ ಯೋಗವು ಸಹಿತ ಇದೆ ಅಂತಲೇ ಹೇಳ್ಬೋದು. ಈ ವರ್ಷ ಮನೆಯಲ್ಲಿ ಶುಭ ಕಾರ್ಯಗಳು ಸಹಿತ ಪ್ರಬಲವಾಗಿರುವಂತಹ ಯೋಗವು ಸಹಿತ ಇದೆ ಅಂತಲೇ ಹೇಳ್ಬೋದು. ಇನ್ನು ರಿಲೇಷನ್ಶಿಪ್ಗೆ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತಿದ್ದು ನಿಮ್ಮ ಪಾರ್ಟ್ನರ್ನ ಕರಿಯರ್ ವಿಚಾರದಲ್ಲಿ ಅತ್ಯುತ್ತಮವಾದಂತಹ ಉತ್ತಮ ಫಲವನ್ನು ಈ ವರ್ಷ ನೀಡುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಪಾರ್ಟ್ನರ್ನ ಜೊತೆ ನೀವು ತೀರ್ಥಯಾತ್ರೆಗಳಿಗೂ ಸಹಿತ ಈ ವರ್ಷ ಹೆಚ್ಚಾಗಿ ಹೋಗ್ತೀರಾ ಅಂತಲೇ ಹೇಳ್ಬೋದು. ಮತ್ತು ಪಾರ್ಟ್ನರ್ನ ಹೆಸರಲ್ಲಿ ವಾಹನ ಆಗಿರ್ಬೋದು ಅಥವಾ ಪ್ರಾಪರ್ಟಿಯನ್ನು ಕೊಂಡುಕೊಳ್ಳುವಂತಹ ಯೋಗವು ಸಹಿತ ಈ ವರ್ಷ ನಿಮ್ಮ ಜಾತಕದಲ್ಲಿದೆ ಅಂತಲೇ ಹೇಳ್ಬೋದು. ಈ ವರ್ಷ ನೀವು ನಿಮ್ಮ ಪಾರ್ಟ್ನರ್ನ ಸಾಮಾಜಿಕ ಜೀವನದಲ್ಲಿ ಅತಿ ಹೆಚ್ಚು ಉನ್ನತ ಮಟ್ಟಕ್ಕೆ ಏರೋದನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರ ಮತ್ತು ಉದ್ಯೋಗ ವಿಚಾರಕ್ಕೆ ಬರುವಂಥದ್ದಾದರೆ ಉದ್ಯೋಗ ವಿಚಾರದಲ್ಲಿ ಈ ವರ್ಷ ನಿಮ್ಮ ಬೆಸ್ಟ್ ಪರ್ಫಾರ್ಮೆನ್ಸನ್ನು ನೀವು ನೀಡ್ತೀರಾ ಅಂತಲೇ ಹೇಳ್ಬೋದು. ಮೇಯಿಂದ ಹಿಡಿದು ಡಿಸೆಂಬರ್ ತನಕ ಇಲ್ಲಿ ನಿಮ್ಮ ಉದ್ಯೋಗದಲ್ಲಿ ಅತ್ಯಂತ ಉತ್ತಮವಾದಂತಹ ಸ್ಥಿತಿಗತಿಗಳಿರುತ್ತೆ ಅಂತ ಹೇಳ್ಬೋದು. ಈ ಟೈಮ್ ಫ್ರೇಮಲ್ಲಿ ನಿಮಗೆ ದೊಡ್ಡ ಜವಾಬ್ದಾರಿಗಳು ಸಿಗುತ್ತೆ ಅಥವಾ ಪ್ರಮೋಷನ್ಸ್ಗಳಾಗಿರ್ಬೋದು, ಇಂಕ್ರಿಮೆಂಟ್ಸ್ಗಳಾಗಿರ್ಬೋದು ಅಥವಾ ನೀವು ಜಾಬ್ ಚೇಂಜ್ ಮಾಡಿದ್ರೆ ಉತ್ತಮವಾದಂತಹ ಡೆಸಿಗ್ನೇಷನ್ಸ್ಗಳು ನಿಮಗೆ ಈ ಟೈಮ್ ಫ್ರೇಮಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರಿಗಳಿಗೂ ಅಷ್ಟೇ ಮೇನ ನಂತರ ಅತ್ಯುತ್ತಮವಾದಂತಹ ಫಲವನ್ನು ನೋಡ್ತೀರಾ ಅಂತಲೇ ಹೇಳ್ಬೋದು. ಗೌರ್ಮೆಂಟ್ಗಳಿಂದ ಹೆಚ್ಚು
ಸಹಕಾರ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. MNC ಕಂಪನಿಗಳ ಜೊತೆಗೆ ನೀವು ಹೆಚ್ಚು ಟೈಅಪ್ಸ್ಗಳನ್ನು ಮಾಡ್ಕೊಳ್ತೀರಾ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಉತ್ತಮವಾದಂತಹ ಬದಲಾವಣೆ ಮತ್ತು ಧನ ಲಾಭವನ್ನು ನೀವು ಈ ವರ್ಷ ನೋಡ್ತೀರಾ ಅಂತಲೇ ಹೇಳ್ಬೋದು. ಜನವರಿಯಿಂದ ಹಿಡಿದು ಮೇವರೆಗೂ ನಾರ್ಮಲ್ ಆಗಿ ಇರುತ್ತೆ. ಈಗೇನು ನಡೀತಾ ಇರುತ್ತೆ ಅದೇ ನಡೀತಾ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಮೇನ ನಂತರ ನಿಮ್ಮ ವ್ಯಾಪಾರ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಫಲವನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಸೈಂಟಿಸ್ಟ್ಗಳಾಗಿದ್ದರೆ ಅಥವಾ ಮೆಡಿಕಲ್ಗೆ ಸಂಬಂಧಿಸಿದಂತೆ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದರೆ ಅಥವಾ ರಾಜನೀತಿಯಲ್ಲಿದ್ದರೆ, ವಕೀಲರಾಗಿದ್ದರೆ, ಜುಡಿಷಿಯರಿಯಲ್ಲಿ ಏನಾದರೂ ಇದ್ದರೆ, NGO ಆಗಿರ್ಬೋದು ಅಥವಾ ಸಾಮಾಜಿಕ ಕಾರ್ಯಗಳಲ್ಲಿದ್ದರೆ, CAಗಳಾಗಿದ್ದರೆ ಅಥವಾ ರೈಟರ್ಗಳಾಗಿರ್ಬೋದು, ಆ್ಯಂಕರ್ಗಳಾಗಿರ್ಬೋದು, ವಾಣಿಗೆ ಸಂಬಂಧಿಸಿದಂಥ ಕೆಲಸಗಳಾಗಿರ್ಬೋದು, ಗಾಯಕರಾಗಿದ್ದರೆ ಇಂಥವರಿಗೆ ಈ ವರ್ಷ ನೆನಪಿನಲ್ಲಿಡುವಂತಹ ವರ್ಷವಾಗಿರುತ್ತೆ ಅಂತಲೇ ಹೇಳ್ಬೋದು. ಭಾಗ್ಯದ ಸಪೋರ್ಟ್ ನಿಮಗೆ ಈ ಫೀಲ್ಡ್ಗಳಲ್ಲಿ ಅತಿ ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೇತುವಿನ ಗೋಚಾರ ನಿಮಗೆ ಮೇಯ ತನಕ ಯಾವುದೇ ರೀತಿಯಾದಂತಹ ದೊಡ್ಡ ಇನ್ವೆಸ್ಟ್ಮೆಂಟ್ಸ್ಗಳು ಮಾಡದೇ ಇರುವಂಥದ್ದು ಉತ್ತಮವಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಮಾಡುವಂತಹ ಇನ್ವೆಸ್ಟ್ಮೆಂಟ್ಗಳಿಗೆ ಖರ್ಚು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಅದರ ಫಲ ನಿಮಗೆ ಮೇನ ನಂತರನೇ ಸಿಗೋದ್ರಿಂದಾಗಿ ಇಲ್ಲಿ ಮೇನ ನಂತರ ನೀವು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಈ ವರ್ಷ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ನೋಡುವಂಥದ್ದಾದರೆ ವೃಶ್ಚಿಕ ರಾಶಿಯವರ 2025 ವರ್ಷ ಫಲ ಅತ್ಯುತ್ತಮವಾಗಿದೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ವೃಶ್ಚಿಕ ರಾಶಿಯವರ 2025 ವರ್ಷ ಭವಿಷ್ಯ.